ಓಕೆ ಇದು ಹೆಸರು ಇಕ್ಕೋಣ, ಆಮೇಲೆ ಚೇಂಜ್ ಮಾಡ್ಕೊಳೋಣ. ಸೊ ಈ ಗಾಡಿಯಲ್ಲಿ ನನ್ನ ಗೇರ್ಗಳು ಬೀಳ್ತಾ ಇದ್ದಿಲ್ಲ. ಬನ್ನಿ ಗಾಯ್ಸ್, ಮೇನ್ ರೋಡ್ ಬಂತು, ಫುಲ್ ಖಾಲಿ ಖಾಲಿ ಜಾಲಿ ಜಾಲಿ. ಅಣ್ಣನ ಜಡ್ಡು ಬಾರೋ ಬೋಸಡಿಗೆ ಬಾ, ಮೇಲೆನ ಬಾ. ಅಸ್ಸಲಾಮು ಅಲೈಕುಮ್, ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ಸೊ ನಮ್ಮ ಮೆರಾಜ್ ಬ್ರೋ ಇಲ್ಲಿದ್ದಾರೆ ಆ್ಯಂಡ್ ನಮ್ಮ ಮಾರ್ಕು ನೋಡ್ತಾ ಇರ್ಬೋದು, ಚಂದ ಚಂದ ಕಾಣಿಸ್ತಾ ಇದೆ. ಆ್ಯಂಡ್ ನಮ್ಮ ಇನ್ನೂ ಹೆಸರು ಇಕ್ಕಿಲ್ಲ ಈ ಗಾಡಿಗೆ. ಸೊ ಇವಾಗ WB 58 ಓಕೆ ಇದು ಹೆಸರು ಇಕ್ಕೋಣ, ಆಮೇಲೆ ಚೇಂಜ್ ಮಾಡ್ಕೊಳೋಣ. ಸೊ ಈ ಗಾಡಿಯಲ್ಲಿ ನನ್ನ ಗೇರ್ಗಳು ಬೀಳ್ತಾ ಇದ್ದಿಲ್ಲ. ಸೊ ಚೆಕ್ಔಟ್ ಮಾಡ್ಬೋದು, ನನ್ನ ಅಂಗಡಿ ಕ್ಯಾಮ್ರಾ ನಾನೇ ಕಾಣಿಸ್ತಾ ಇದ್ದೀನಿ. ಸೊ ಅಂಗಡಿ ಕ್ಲೋಸಿಂಗ್ ಟೈಮ್ ಆಗೋಯ್ತು, ಕಾಯ್ಕೊಂಡು ನಾವು ನೀವು ಓಕೆ ದ ಎಕ್ಲಾದ ಮೈ ಬಾಹರ್ ಆಜಾತು. ಲಾಕ್ ಎತ್ಕೊಂಡ್ರ ಬ್ರೋ? ಸೊ ನಮ್ಮ ಮೆರಾಜ್ ಬ್ರೋ ಲಾಕ್ ಎಲ್ಲ ಹಾಕ್ಕೊಂತಾರೆ. ಸೊ ನಾವು ಇವಾಗ ಹೋಗ್ತಾ ಇರೋದು ದಾಯ್ ಕಾಯಿಲ್ ಕ ಡಬ್ಬ ಡಾಲ್ಯೋ ಜೈ. ಸೊ ಇವತ್ತೆರಡು ಗಾಡಿನೂ ಫುಲ್ ಟ್ಯಾಂಕು, ಎಷ್ಟಾಗುತ್ತೆ ಗೊತ್ತಿಲ್ಲ. ಅದಲ್ಲ ಅಣ್ಣ ನಮ್ಮ ನಾರ್ಮಲ್ ಆಯಿಲು पाँच अमरान का बैग में रखना नहीं. ಸೊ ಬನ್ನಿ ಬಂಕ್ ಹತ್ರ ಹೋಗಿ ನಿಮಗೆ ಡೀಟೇಲಿಗೆ ಗಾಡಿಯಲ್ಲಿ ಏನೇನು ಮಾಡವ್ರೆ ಇಲ್ಲ ಎಲ್ಲ ನೋಡ್ಸೋಣ. ಸೊ ಸ್ಟೇ ಟ್ಯೂನ್ ಗೈಸ್ ಟಿಲ್ ದಿ ಎಂಡ್. ಚೆನ್ನಾಗಿರುತ್ತೆ ಬ್ಲಾಗ್, ಸಖತ್ತಿಗಿರುತ್ತೆ. ಸ್ಟಾಕ್ ಗಾಡಿ ಪವರ್ ಗಾಡಿ ಕ್ಯಾಟ್ಲಿಕಲ್ ನೋಡ್ಸೋಣ ಹೆಂಗಿರುತ್ತೆ ಅಂತ. ಸೊ ಬನ್ನಿ ಗೈಸ್. ಗೈಸ್ ನಮ್ಮ ಮೆರಾಜ್ ಬ್ರೋ ಗಾಡಿ ಮುಂದೆ ಹೋಗ್ತಾ ಇದೆ. ಸೊ ಚೆಕ್ಔಟ್ ಮಾಡ್ಬೋದು. ಕ್ಯಾಟ್ಲಿಕ್ ಅಡ್ವಾಂಟೇಜ್ ನೋಡಿ ಗುರು, ಸೌಂಡೇ ಇಲ್ಲ ಬಟ್ ಗಾಡಿ ಹೋಗ್ತಾ ಇದೆ. ಬಟ್ ನಮ್ಮ ಸೌಂಡ್ ಚೆಕ್ಔಟ್ ಮಾಡಿ ಕೊಡ್ತಾ ಇದ್ರೇನು. ಸೊ ನಮ್ಮದೆಲ್ಲ ಇನ್ಬಿಲ್ಟು. ನಮ್ಮ ಮೆರಾಜ್ ಬ್ರೋ ಗಾಡಿದು ಬಂದುಬಿಟ್ಟು ಒರಿಜಿನಲ್ ಕ್ಯಾಟು. ಸೊ ಇಟ್ಸ್ ಅನ್ 4 ಒರಿಜಿನಲ್ ಕ್ಯಾಟು, ಸಖತ್ತಿಗಿದೆ. ಸೊ ಮೆರಾಜ್ ಬ್ರೋ ಗಾಡಿ ಇವತ್ತು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ರಿ, ಯಾಕಂದರೆ ಮೈಲೇಜ್ ಇನ್ನು ಓ ಮೈ ಗಾಡ್ ವಾವ್ ವಾಟ್ ಆ್ಯಂಡ್ ಲೈನ್. ಯಾಕಂದರೆ ಇದು ಕಡೆ ಮುಚ್ಚಿರ್ತಾರೆ ನನ್ನ ಮಕ್ಕಳು. ಫಸ್ಟ್ ಇವನು ಗಾಡಿ ಮೇಲೆ ಕುತ್ಕೊಬೇಕಂದ್ರೆ ಕೇಳ್ಕೊಂಡು ಕುತ್ಕೊತಾ ಇದ್ನು, ಇವಾಗ ಡೈರೆಕ್ಟ್ ಅವ್ನ ಗಾಡಿ ಬಂದ ತಕ್ಷಣ ಡೈರೆಕ್ಟ್ ಕುತ್ಕೊತಾವನೆ. ಸೊ ನಾವು ಮಾರ್ಕ್ ಓಡಿಸಲ್ಲ. ಸೊ ನಾವಿವಾಗ ಓಡಿಸೋದು ಬಂದ್ಬಿಟ್ಟು ಈ ಗಾಡಿನ खड़ोदा पिक पकड़ ले तुम, खड़ो जी मारो भैया इधर दा अभी कॉर्नर में चलो इधर. ಸೊ ಗೈಸ್ ನಾವು ಬಂದು ಇವಾಗ ಓಡಿಸ್ತಾ ಇರೋದು ನಮ್ಮ WB 58. ನಮ್ಮ ಮೆರಾಜ್ ಬ್ರೋ ಆರಾಮಾಗಿ ಅದ್ರಲ್ಲಿ ಬರ್ತಾರೆ. ಸೊ ನನ್ನ ಫುಲ್ ಗೇರ್ಗಳು ಜಾಮ್ ಆಗ್ತಾ ಇತ್ತು. ಇಂಜಿನಲ್ಲಿ ಸೌಂಡು ಸ್ವಲ್ಪ ಚೇಂಜ್ ಇದೆ. ಐ ಡೋಂಟ್ ನೋ ವಾಟ್ಸ್ ರಾಂಗ್. ಸೊ ಗೈಸ್ ಸೌಂಡ್ ಚೆಕ್ ಮಾಡಿ ಗೈಸ್, 1 ಪಿನ್ ಸೌಂಡ್ ಇಲ್ಲ ಗಾಡಿ ಮೇಲೆ. ಇವಾಗ ಬ್ರೇಕ್ ಎಲ್ಲ ಸರಿಯಾಗಿ ರೆಡಿ ಮಾಡವ್ರೆ. ಸೊ ನಮ್ಮ ಅಲಿಬಾಯಾಗೆ ಥ್ಯಾಂಕ್ ಯು ಸೋ ಮಚ್. ಗಾಡಿ ಮಾತ್ರ ಸೈಕಾಗಿದೆ. ಇವಾಗ ಯಾರ್ದೋ ಕಾಲ್ ಬರ್ತಾ ಇದೆ. ಹಲೋ हाँ पूरे के दिल में मैं की वजह मालूम याद कर रही सो आती ये आ रहा हूँ डबल डुबलो क्या क्या जी होगा उनको. हाँ आ रहा हूँ चुन्नू आ रहा हूँ. So guys it was my son. So ಅವನಿಗೂ ಇವಾಗ ಒಂದು 1 year 2 months. ಸೊ ಅದರಿಂದ ನಮ್ಮ ಹುಡುಗ ಇವಾಗ ರೆಡಿ ಆಗ್ತಾ ಇದ್ದಾನೆ. ಸೊ ನಾನು ನ್ಯಾಪ್ಸ್ಕೊಂಡ್ರೆ, ಸೊ ನ್ಯಾಪ್ಸ್ಕೊಂಡಿಲ್ಲ ಅಂದರೆ ನಮ್ಮ ಹೆಂಡತಿ ಇದ್ದಾರೆ ನ್ಯಾಪ್ಸ್ಕೊಡೋಕ್ಕೆ.
ಅವನು ಏನಾದರೂ ಸ್ವಲ್ಪ ಇರಿಟೇಟ್ ಜಾಸ್ತಿ ಮಾಡಿದ್ರೆ ಅವ್ನು ನಿನ್ನೆನೇ ನ್ಯಾಪ್ಸ್ಕೊಳ್ತಿರೋದು ಅಂತ ಹೇಳೋದು. ಸೊ ಬನ್ನಿ, ಇಟ್ಸ್ ಆನ್ ಫ್ಯಾಮಿಲಿ ಟಾಪಿಕ್, ಬಿಡೋಣ, ಗಾಡಿ ಬಗ್ಗೆ ಬರೋಣ. ಸೊ ಚೆಕ್ಔಟ್ ಮಾಡ್ಬೋದು ಗೈಸ್, ಏನು ಸ್ಮೂತ್ ಇದೆ ಕ್ಯಾಟ್ಲಿಕಲ್ಲಿ. ನಿಮ್ಮ ಪೊಲೀಸ್ ಅವರು ಯಾರು ಹಿಡಿಯೋಲ್ಲ ಗೈಸ್ ಈ ಗಾಡಿಯಲ್ಲಿ. ವಾವ್, ಯಾವ್ದು ಗುರು ಇದು, ವಾವ್. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ನುಗ್ತಾ ಇದೆ ಗುರು. ಬಟ್ ಗಾಡಿಯಲ್ಲಿ 4ನೇ ಗೇರ್ ಇದ್ದಿದ್ದು ಇವಾಗ 5 ಗೇರ್ ಬೀಳ್ತಾ ಇದೆ. ಸೊ ಗೈಸ್, ಇಟ್ಸ್ ಆನ್ 5 ಸ್ಪೀಡು. ಇವಾಗ ಗಾಡಿ 5 ಸ್ಪೀಡ್ ಆಗೋಗಿದೆ. ಬನ್ನಿ ಗೈಸ್, ಮೇನ್ ರೋಡ್ ಬಂತು, ಫುಲ್ ಖಾಲಿ ಖಾಲಿ, ಜಾಲಿ ಜಾಲಿ, ಅಣ್ಣನ್ ಜಡ್ಡು. ಸೊ ಚೆಕ್ಔಟ್ ಮಾಡ್ಬೋದು. ಸೆಕೆಂಡ್ ಗೇರ್ ಗೈಸ್, ಥರ್ಡ್ ಗೇರ್, ತಗ 80 ಅಮ್ಮ, ದಿಸ್ ಇಸ್ ಕಾಲ್ಡ್ RX. ಅದು ಕ್ಯಾಟ್ಲಿಕಲ್ಲಿ ಗುರು ಬಿಲ್ಟ್ ಆಗಿಬಿಟ್ರೆ ನಮ್ಮ ಮೆಹರಾಜ್ ಬ್ರೋ ಅವ್ರ ಗಾಡಿ ಇನ್ನೂ ಫಾಸ್ಟೇಜ್ ಆಗೋಗುತ್ತೆ. ಬಟ್ ಹೇಳ್ತಾರಲ್ಲ, ಸೊ ಮೆಹರಾಜ್ ಬ್ರೋ ಈ ಥರ ಓಡಿಸಿಲ್ಲ ಗಾಡಿ, ಅವ್ರ ಮುಂದೆ ನಾನು ಓಡಿಸ್ತಾ ಇದ್ದೀನಿ. ಸೊ ಅವ್ರ ಮನ್ಸಿಗೆ ಅದು ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ. ಬಟ್ ಗಾಡಿ ಮಾತ್ರ ಸಖತ್ತಾಗಿದೆ ಗೈಸ್. ಥ್ಯಾಂಕ್ಸ್ ಎವ್ರಿಥಿಂಗ್ ಫಾರ್ ಅಲಿ ಭಯ್ಯ. ಚಲೋ ಭಯ್ಯ ತುಮೆ ಸಾಮ್ನೆ. ಸೊ ನಮ್ಮ ಅಲಿ ಭಯ್ಯ ಒಂದು ದಿವಸದಲ್ಲಿ 5 ಸ್ಪೀಡ್ ಮಾಡಿಸ್ಕೊಟ್ಟಿರೋದು. ಸೊ ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ ನೋಡಿ ಇದನ್ನು. ಬೋಸುಡಿಗೆ ಇವ್ನಿಗೇನು ಗೊತ್ತಾಗಲ್ಲ ಅವರು. ಸೊ ನೋ ಬ್ಯಾಡ್ ವಾಚ್, ಸಾರಿ. ಸೊ ಗಾಯ್ಸ್, ಗುಟ್ಟೆ ಅವರು ಏರಿಯಾಗೆ ಬಂದಿದ್ದೀರಿ. ಸೊ ಮಿಸ್ ಯು ಗುಟ್ಟೆ. ಏನಾಗುತ್ತೆ, ನೀನು ನ್ಯಾಪ್ಸ್ಕೊಂಡ್ರು ಯಾರೋ ಒಬ್ರು ಅಡ್ಡ ಬರ್ತಾರೆ. ಸೊ ನಮ್ಮ ಕಾರ್ತಿಕ್ ಬ್ರೋ ಅವರು ಮನೆ ಇಲ್ಲೇ. ಬ್ರೋ ಮಿಸ್ ಯು. ಇನ್ನು ಲೈಕ್ ಈ ಕಡೆಯಿಂದ ಹೋಗ್ತಾ ಇದ್ದೀನಿ, ಬಟ್ ನಿನ್ನ ಗಾಡಿ ನೋಡ್ಸೋಕ್ಕಾಗಲ್ಲ. ಯಾಕಂದರೆ ನೀವು ದೊಡ್ಡವರು ಬಂದುಬಿಟ್ಟು ಆಫೀಸಲ್ಲಿ ಇದ್ದೀರಲ್ಲ, ಅದರಿಂದ. ಸೊ ಕಾರ್ತಿಕ್ ಬ್ರೋ ನಿಮ್ಮ ಮನೆ ಇಲ್ಲೇ ಇದೆ, ನೋಡ್ತಾ ಇರ್ಬೋದು. PG ಅವರು ಸೆಟ್ಲ್ ಕಾಕ್ ಆಡ್ತಾವ್ರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಲಿ ಭಯ್ಯ ಇಂದಾನೆ ನಮಗೆ ಗಾಡಿ ಈ ಥರ ಓಡ್ತಾ ಇರೋದು. ಸೊ ಅಲಿ ಭಯ್ಯ ನಮಗೆ ಒಂದು ದಿವಸದಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಎಲ್ಲ ಹಾಕಿ ಫುಲ್ ಕಂಪ್ಲೀಟು ಇಂಜಿನಲ್ಲಿ ಸೌಂಡ್ ಇದ್ದಿದ್ದೆಲ್ಲ ಕ್ಲಿಯರ್ ಮಾಡಿ ಕೊಟ್ಟವ್ರೆ. ಗಾಡಿ ನೆಕ್ಸ್ಟ್ ಲೆವೆಲ್ ಇದೆ. ಮೆಹರಾಜ್ ಬ್ರೋನು ಫಸ್ಟ್ ಓಡಿದ ತಕ್ಷಣ ಖುಷಿ ಆಗಿಬಿಟ್ರು ಒಂಥರ, ಇದೇ ಥರ ಬೇಕಿದ್ದು ನನಗೆ ಗಾಡಿ ಅಂತ. ಸೊ ಈ ಗಾಡಿನ ಸ್ವಲ್ಪ ಕೂಲಿಂಗ್ ಮಾಡಬೇಕು, ಒಂದು 2000ವರೆಗೂ. ಬಟ್ ನಾನು ಮಾತ್ರ ಉಜ್ಜಿದ್ದಂಗೆ. ಬಟ್ ಮೆಹರಾಜ್ ಬ್ರೋ ಆ ಥರ ಎಲ್ಲ ಓಡಿಸಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಗುರು ಅದರಿಂದ. ಬಟ್ ಸ್ವಲ್ಪ ಜನ ನಾನು ಅಲ್ಲಿ ಹೇಳಿದ್ದೀನಲ್ಲ, ದುಡ್ಡು ಅವಂದು, ಖರ್ಚು ಮಾಡಿರೋದು ಅವಂದು, ನಂಗೆ ಓಡ್ಸಾಕೇನೋ ಅಂತ ಆ ಥರ ಏನೋ ಅನ್ಕೊಂಬಿಟ್ರಿ. ಬಾರೋ ಬೋಸುಡಿಗೆ ಬಾ, ಮೇಲೇನ ಬಾ. ಸೊ ಗಾಯ್ಸ್, ತಪ್ಪು ಮಾತು ಬೈಬಾರ್ದು ಅನ್ಕೊತೀನಿ. ಸೊ ಇಟ್ ಈಸ್ ನಾಟ್ ಟೂ ಬ್ಯಾಡ್, ಇಟ್ಸ್ ಓಕೆ ಬ್ಯಾಡ್ ವರ್ಡ್. ಸೊ ಈ ಗಾಡಿಯಲ್ಲಿ ಇನ್ನೇನು ಕೆಲಸ ಇಲ್ಲ, ಬರೀ ನಾವು ಹಾಕ್ಬೇಕಾಗಿರೋದು ಒಂದು ಶಾರ್ಟ್ ಆಗಿರೋದು, ಕ್ರೌಡ್ ಆಗಿರೋದು, ಎನ್ಬಿಲ್ಟು. ಗಾಡಿ ಪರ್ಫಾರ್ಮೆನ್ಸ್ ಕ್ಯಾಟ್ಲಿಕಲ್ಲಿ ಹಿಂಗಿದೆ ಅಂದರೆ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ವಿ ಆರ್ ಗೋನಾ ಡಿಸ್ಕಸ್ ವಿತ್ ಅಲಿ ಭಯ್ಯ ದಟ್ ಒನ್ ಆ್ಯಂಡ್ ಕನ್ಫರ್ಮ್ ಮಾಡ್ತೀರಿ ನಮ್ಮ ಫ್ಯಾಮ್ಲಿಗೆ. So come, let's check this out. ಸೊ ಗಾಡಿ ಸ್ಮೂತ್ ಇದೆ, ಬಟ್ ಮುಂದೆ ವೀಲ್ ಅಲ್ಲಾಡ್ತಾರೆ ಗಿಡಗಿಡ ಫುಲ್ ಡಂಗ. ಮುಂದೆ ನಾವು ವೀಲು ಚಿಕ್ಕದು ಹಾಕ್ಸಿದ್ದೀರಿ, ಲೈಕ್ ವೀಲ್ ಅಂತ ಇದ್ದೀನಿ, ಟಯರು ಸ್ವಲ್ಪ ಶಾರ್ಟ್ ಹಾಕ್ಸಿದ್ದೀರಿ. ಆ್ಯಂಡ್ ವೈ ದಿ ಹೆಲ್ ಚಂದ್ಸಂದ್ರ ದಿಸ್ ಮೈ ಜಾಮ್ ಟುಡೇ ಬ್ರೋ. ಓಕೆ, ಟ್ರಾಫಿಕ್ ಕ್ಲಿಯರ್ ಮಾಡ್ತಾವ್ರೆ. ಸೊ ನಮ್ಮ ಮೆಹರಾಜ್ ಬ್ರೋ ಈಗ ಬೇಜಾರು ಆಗುತ್ತೆ ಮನಸ್ಸಿಗೆ. ಬೇಡ ಸಾಕು, ಓಡಿಸಿದ್ದು ತುಂಬಾ
ಸ್ಪೀಡಾಗಿ ಓಡಿಸ್ಬಿಡ್ತಾ ಇದ್ದೀನಿ. ಸೊ ಗೈಸ್ ಇದಕ್ಕೆ RPM ಹಾಕಿಲ್ಲ ಒಂದೇ ಕಾರಣ, ಬಿಕಾಸ್ ಇದರಲ್ಲಿ ಬಂದ್ಬಿಟ್ಟು ನಾವು ಹಾಕಿರೋದು RX Gದು ಕ್ಲಚ್ಚು ಬೆಲ್ಲು. ಸೊ ಕ್ಲಚ್ ಬೆಲ್ ಅದ್ರದ್ದು ಏನಾಗುತ್ತೆ ಅಂದರೆ ದೊಡ್ಡದು ಬರುತ್ತೆ, ಅದರಿಂದ ನಾವು RPM ಕುಳ್ಸೋಕ್ಕಾಗಲ್ಲ. ಸೊ ಇನ್ ದಟ್ ಬೇಸು ನಾವು ಇದರಲ್ಲಿ RPM ರೆಡಿ ಮಾಡಿಸ್ಕೊಂಡಿಲ್ಲ. ಸೊ ನಾನು ಭಯನ ರಿಕ್ವೆಸ್ಟ್ ಮಾಡಿದೆ ಏನಾದರೂ ಅಡ್ಜಸ್ಟ್ ಮಾಡಿ ಭಯ, ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್ಲು. ಇಲ್ಲ ಅಂದರೆ ಆಗೋ ಹಂಗಿದ್ರೆ ಭಯ ಏನೋ ಒಂದು ಮಾಡಿಕೊಡೋರು. ಸೊ ಐ ಥಿಂಕ್ ಸೊ ಅದರಲ್ಲಿ ಏನೂ ಆಗಲ್ಲ. ಸೊ ಬನ್ನಿ ಗಾಯ್ಸ್, ಜಾಸ್ತಿ ಲಾಂಗ್ ಎಲ್ಲಿ ಬೇಡ, ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ. ಅಲ್ಲ ಹಾಫೀಸ್ ಗಾಯ್ಸ್, ಸಿಗೋಣ. ಸೊ ನಾವು ಹಿಂಗೆಲ್ಲ ಬರ್ಬೋದು ಗುರು. ಸೊ ಏನು ಎಂಡ್ ಮಾಡ್ತಾ ಇಲ್ಲ ಅಂದ್ಕೊಂಡಿದ್ದೀರಾ? 30 ಸೆಕೆಂಡ್ಸ್ ಇನ್ನ ನೋಡಿ, ಎಂಜಾಯ್ ಮಾಡಿ. ಅಷ್ಟು ಬೇಗ ಎಂಡ್ ಮಾಡಿಬಿಟ್ರೆ ಹೆಂಗೆ? ಸೊ ನೋಡಿ, ಓಫಾ ಮೇಲೆಲ್ಲ ಹೊಸ ಅಪ್ಡೇಟು, ಅಪ್ಡೇಟ್ ಅಂತ ಇದ್ದೀನಿ ನಾನು ಹಿಂದಿ ಕನ್ನಡ ಎಲ್ಲ ಮಿಕ್ಸಪ್ ಆಗಿ ಈ ಗತಿ ಆಗಿರೋದು ನಂದು. ಸೊ ಚನ್ಸಂದ್ರಲ್ಲಿ ಬಂದರೆ ಹಿಂದಿ, 10 ಕಡೆ ಹೋದರೆ ಕನ್ನಡ, ಕಾಡುಗೋಡಿ ಹೋದರೆ ಉರ್ದು. ವಾವ್. ಸೊ ಗೈಸ್, ಇಷ್ಟ ಇದ್ದೀನಿ ನಮ್ಮ ಬ್ಲಾಗ್ ಇವತ್ತು. ಟೇಕ್ ಕೇರ್, ಬಾಯ್.